ನ್ಯೂಸ್ 18 ಮಹಾ ಬುಲೆಟಿನ್ ನಲ್ಲಿ ಆಪರೇಷನ್ ಕಮಲದ ಪೆನ್ ಟು ಪೆನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬಿಜೆಪಿಯ ಆಪ್ಷನ್ಸ್ ಏನು, ಯಾವ ರೀತಿ ಪ್ಲಾನಿಂಗ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಬ್ರೇಕ್ ಮುಂಚೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ವಿ. ಹಾಗಾದ್ರೆ ದೋಸ್ತಿ ಸರ್ಕಾರ ಏನು ಮಾಡ್ತಾ ಇದೆ? ಇಷ್ಟೊಂದು ಹೈ ಡ್ರಾಮಾ ರಾಜಕಾರಣದಲ್ಲಿ ನಡೀತಾ ಇದೆ. ದೋಸ್ತಿಗಳ ಮುಂದಿರುವಂತ ಆಪ್ಷನ್ಸ್ ಏನು, ಆ ಬಗ್ಗೆ ಈಗ ನಾವು ವಿಶ್ಲೇಷಣೆ ಮಾಡೋಣ. ದೋಸ್ತಿಗೆ ದಾರಿ ಯಾವುದು? ಹಾಗಾದ್ರೆ ಕೊನೆಗೂ ಎಚ್ಚೆತ್ಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಎಲ್ಲಾ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ ಈಗ ನಿರ್ಧಾರವನ್ನ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಅವರು ಇಬ್ರು ಕೂಡ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ನಾಳೆ ಎಲ್ಲಾ ಶಾಸಕರು ಬೆಂಗಳೂರಲ್ಲಿ ಹಾಜರಿರಬೇಕು, ಬುಲಾವನ್ನ ಕೊಟ್ಟಿದ್ದಾಗಿದೆ. ನಾಳೆ ಸಂಜೆಯೊಳಗೆ ರೆಸಾರ್ಟ್ಗೆ ಎಲ್ಲಾ ಶಾಸಕರನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಯಾರು ಬರ್ತಾರೆ, ಯಾರು ಬರೋದಿಲ್ಲ ಅನ್ನೋ ಲೆಕ್ಕಾಚಾರವನ್ನ ನಾಳೆ ಮಾಡುತ್ತೆ ದೋಸ್ತಿ ಸರ್ಕಾರ. ಅದಕ್ಕೂ ಮೊದಲು ಬಿಜೆಪಿ ಸಖ್ಯದಲ್ಲಿರೋರನ್ನ ವಾಪಸ್ ಕರ್ಕೊಂಡು ಬರಬೇಕು, ಹೆಂಗಾದ್ರೂ ಮಾಡಿ ಮನವೊಲಿಸಿ. ಆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ನಿಗಮ ಹುದ್ದೆ ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಆ ಶಾಸಕರಿಗೆ ನೀಡುವಂತ ಸಾಧ್ಯತೆ ಇದೆ. ಒಟ್ಟಲ್ಲಿ ನಾಳೆ ಸಂಜೆ ಒಳಗೆ ಎಲ್ಲಾ ಶಾಸಕರನ್ನ ಬೆಂಗಳೂರಿಗೆ ಕರೆಸಿ ಇಲ್ಲಿಂದ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ದೋಸ್ತಿ ಸರ್ಕಾರ ಮಾಡ್ಕೊಳ್ತಾ ಇದೆ. ಇದು ದೋಸ್ತಿ ಸರ್ಕಾರದ ಮುಂದಿರುವಂತ ಆಪ್ಷನ್ಸ್ ಪ್ಲಾನಿಂಗ್. ನಾಳೆ ಎಲ್ಲಾ ಶಾಸಕರನ್ನ ಕರೆಸಿ ರೆಸಾರ್ಟ್ ಅಲ್ಲಿ ಅವರನ್ನೆಲ್ಲ ವಾಸ್ತವ್ಯ ಹೂಡುವಂತೆ ಮಾಡೋದು. ಇನ್ನು ಬಿಜೆಪಿ ಮುಂದಿರುವಂತ ಆಪ್ಷನ್ಸ್ ಹಾಗಾದ್ರೆ ಏನೇನು? ಆಲ್ರೆಡಿ ಈಗ ಆಪರೇಷನ್ ಕಮಲಕ್ಕೆ ಕೈ ಹಾಕಿರೋದ್ರಿಂದ 104 ಸೀಟು ಪಡೆದ್ರು ಕುರ್ಚಿ ಸಿಕ್ಕಿಲ್ಲ ಅನ್ನೋ ಬೇಸರ ಈ ಹಿಂದಿನಿಂದಲೂ ಕೂಡ ಬಿಜೆಪಿಗಿದೆ. ಈ ಹಿಂದೆ 3 ಬಾರಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರು ಕೂಡ ಎಲ್ಲ ಠುಸ್ ಪಟಾಕಿ ಆಗಿತ್ತು. ಹಾಗಾಗಿ ಈ ಸಲ ಪಕ್ಕಾ ಪ್ಲಾನ್ ಮಾಡಿ ಆಪರೇಷನ್ ಕಮಲಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ. ಅದಕ್ಕೆ ಹೈಕಮಾಂಡ್ ಕೂಡ ಸಾಥ್ ಕೊಡ್ತಾ ಇದೆ. ಈಗಾಗಲೇ ಇಬ್ಬರು ಪಕ್ಷೇತರ ಶಾಸಕರನ್ನ ಸೆಳೆಯುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. 2 ದಿನದಲ್ಲಿ ಅತೃಪ್ತ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರನ್ನ ಸೆಳಿಲೇಬೇಕು. ವೆರಿ ನೆಕ್ಸ್ಟ್ ಡೇನೆ ರಾಜೀನಾಮೆ ಕೂಡ ಕೊಡಿಸಬೇಕು. ಫಸ್ಟ್ ಅಂದ್ರೆ ಮೊದಲ ಹಂತದಲ್ಲಿ 5 ಶಾಸಕರು ರಾಜೀನಾಮೆಯನ್ನ ಕೊಡಿಸೋದಕ್ಕೆ ಪ್ಲಾನ್ ಇದೆ. ಜನವರಿ 21ರ ನಂತರ 6 ಶಾಸಕರು ರಾಜೀನಾಮೆಯನ್ನ ಕೊಡಿಸಬೇಕು ಅಂತ ಈಗ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಂತ ಹಂತವಾಗಿ ಇದೀಗ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿರೋದು. ಹಾಗಾದ್ರೆ ಈ ನಂಬರ್ಗಳ ಲೆಕ್ಕಾಚಾರ ಯಾವ ರೀತಿಯಾಗಿದೆ? ಎಷ್ಟು ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಬಿಜೆಪಿ ಸರ್ಕಾರ ರಚನೆಯನ್ನ ಮಾಡಬಹುದು? ಹಾಗಾದ್ರೆ ನಂಬರ್ ಗೇಮ್ ಯಾವ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಟ್ ಪ್ರೆಸೆಂಟ್ ನಡೀತಾ ಇದೆ ಪಾಲಿಟಿಕ್ಸ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಜೆಡಿಎಸ್ 38 ಸ್ಥಾನಗಳನ್ನ ಗೆದ್ದಿದೆ. ಹಾಗೇನೆ ಕಾಂಗ್ರೆಸ್ 80 ಸ್ಥಾನಗಳನ್ನ ಗೆದ್ದಿದೆ. ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಅಲಯನ್ಸ್ ಎಟ್ ಪ್ರೆಸೆಂಟ್ ನಮ್ಮ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡಿರೋದು ದೋಸ್ತಿ ಸರ್ಕಾರ. ಬಿಜೆಪಿ 104 ಸ್ಥಾನ ಸಿಕ್ಕಿದ್ರೂ ಕೂಡ ಒಂದ್ ರೀತಿ ಹತಾಶ ಮನೋಭಾವದಲ್ಲಿ ಇದೆ. ನಮ್ಗೆ ಜಾಸ್ತಿ ಸಂಖ್ಯಾಬಲ ಇದ್ರೂ ಕೂಡ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಪಾಸಿಬಲ್ ಆಗಿಲ್ಲ ಅಂತ ಪದೇ ಪದೇ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಾನೆ ಇದೆ. ಇನ್ನು ಪಕ್ಷೇತರರು 2 ಸ್ಥಾನದಲ್ಲಿ ಗೆದ್ದಿದ್ರು, ಪಕ್ಷೇತರ 2 ಇದ್ದಾರೆ. ನಂಬರ್ ಗೇಮ್ ನ ಆಟ ಆಕ್ಚುಲ್ ಆಗಿ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಈಗ ಶುರುವಾಗಿದೆ. ಈಗ ಪಕ್ಕಾ ಲೆಕ್ಕ ಬೇಕಾಗಿದೆ. ಅಂದ್ರೆ ಬಿಜೆಪಿ ಈ ಬಾರಿ ಪಕ್ಕಾ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದೆ. ಆಲ್ರೆಡಿ ಈಗ ಸಂಖ್ಯಾಬಲ ಎಷ್ಟಿದೆ ಅಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯಾಬಲ 224. ಅದರಲ್ಲಿ ಮೈತ್ರಿ ಶಕ್ತಿ ಅಂದ್ರೆ ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಮೈತ್ರಿ ಸರ್ಕಾರವನ್ನ ಇಲ್ಲಿ ರಚನೆ ಮಾಡ್ಕೊಂಡಿರೋದು. ಈಗ ಆಲ್ರೆಡಿ 2 ಪಕ್ಷೇತರ ಶಾಸಕರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವೀ ದೋಸ್ತಿ ಸರ್ಕಾರಕ್ಕೆ ಬೆಂಬಲವನ್ನ ಕೊಡ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇದ್ದೀವಿ, ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದು. ಹಾಗಾಗಿ 120 ಮೈತ್ರಿ ಶಕ್ತಿ ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆದಾಗ -2 ಆಗಿದೆ. ಅದು ಇವತ್ತು ಪಕ್ಷೇತರ ಶಾಸಕರು ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿರೋದು. ಹಾಗಾಗಿ 118ಕ್ಕೆ ಎಟ್ ಪ್ರೆಸೆಂಟ್ ಬಂದಿದೆ. 224 ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ಸಂಖ್ಯೆ ಸರ್ಕಾರ ರಚನೆಗೆ ಬೇಕಾಗಿದ್ದು 113. ಅದರಂತೆ ದೋಸ್ತಿ ಸರ್ಕಾರ ರಚನೆ ಆದಾಗ 120 ಅದರಲ್ಲಿ -2 ಆದ್ರೂ ಕೂಡ 118 ಆಗತ್ತೆ. ಹಾಗಾಗಿ 2 ಪಕ್ಷೇತರ ಶಾಸಕರು ಇದೀಗ ಹೊರಗಡೆ ಹೋದ್ರೂ ಕೂಡ ಯಾವುದೇ ಸಮಸ್ಯೆ ಇಲ್ಲಿ ಆಗಿಲ್ಲ. ಏನು ಬಿಜೆಪಿಯ ಲೆಕ್ಕಾಚಾರ ಏನು ಅಂದ್ರೆ 104 +2 ಇವತ್ತು ಆಡ್ ಆಗಿರೋದು ಬಿಜೆಪಿಗೆ. ಹಾಗಾಗಿ 106 ಇದೆ. ಸೊ ಇನ್ನೂ ಕೂಡ ಸಂಖ್ಯೆ ಬೇಕಾಗಿದೆ ಬಿಜೆಪಿಗೆ. ಅದಕ್ಕೋಸ್ಕರನೇ ಬಿಜೆಪಿ ಹರಸಾಹಸವನ್ನ ಪಡ್ತಾ ಇರೋದು. ಎಸ್, ಈ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಕನ್ಸಲ್ಟಿಂಗ್ ಎಡಿಟರ್ ಲಕ್ಷ್ಮಣ್ ಹುಗಾರ್. ಓಟು ಯು ಹುಗಾರ್. ಶರ್ಮಿತಾ, ನಾನು ಆಗಲೇ ಹೇಳಿದೆ, ಒಂದಂತೂ ಸ್ಪಷ್ಟ ಇದೆ, ಎಚ್ಚರಿಕೆ ಗಂಟೆ ದೋಸ್ತಿ ಸರ್ಕಾರಕ್ಕೆ. ಅವರು ಈಗಾಗಲೇ ಆ ಗೇಟನ್ನು ಮುಚ್ಚಿಕೊಂಡು ಈ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋ ಪ್ರಯತ್ನದಲ್ಲಿ ಒಂದು ಕಡೆ ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಕಡೆ ಯಡಿಯೂರಪ್ಪನವರಿಗೆ ಇರ್ತಕ್ಕಂಥ ವಿಶ್ವಾಸ
ಒಂದು ವೇಳೆ ಈ ಸಂಖ್ಯಾಬಲ ಅಂದರೆ ಮ್ಯಾಜಿಕ್ ನಂಬರನ್ನು ಸರಿಯಾಗಿ ನಾವು ರೀಚ್ ಆಗದೆ ಹೋದರೆ ಈ ಆಪರೇಷನ್ ಕಮಲ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಒಂದು ಕಡೆ ವಾದ ಇದೆ. ಹಾಗಾಗಿನೇ ಇವತ್ತು ನಾಳೆ ಗೋಕಾಕ್ನ ಶಾಸಕರು ಸೇರಿದಂತೆ 6 ಜನ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸುದ್ದಿ ಆದ್ರೆ ಗೊತ್ತಿಲ್ಲ. ಕೊಟ್ಟರೆ ಅಲ್ಲಿಂದ ಯಾವುದೇ ರೀತಿ ಸರ್ಕಾರಕ್ಕೆ ಅಪಾಯ ಆಗೋದಿಲ್ಲ. 12ರಿಂದ 13 ಜನ ಶಾಸಕರು ರಾಜೀನಾಮೆ ಕೊಟ್ಟರೆ ಸೊ ಅವ್ರು ಯಾರೂ ಕೂಡ ರಾಜಭವನಕ್ಕೆ ಹೋಗಾಗತ್ತಿಲ್ಲ, ರಾಜ್ಯಪಾಲರಿಗೆ ಹೋಗೋಗತ್ತಿಲ್ಲ. ಅವ್ರು ಏನಿದ್ರು ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಹತ್ರ ಹೋಗಬೇಕಾಗತ್ತೆ. ರಮೇಶ್ ಕುಮಾರ್ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟರೆ ರಮೇಶ್ ಕುಮಾರ್ ಕೇಳ್ತಾರೆ ಸ್ಪೀಕರ್ ಅವರು, ಯಾವ ಒತ್ತಡದಲ್ಲಿ ರಾಜೀನಾಮೆ ಕೊಡ್ತಾ ಇದ್ದೀರಿ, ನಿಮ್ಗೇನಾದರೂ ಒತ್ತಡ ಇದೆಯಾ, ಪರ್ಸನಲ್ ರೀಸನ್ಸ್ ಇದೆಯಾ, ಅಥವಾ ಏನಾದರೂ ಬೇರೆ ಬೇರೆ ರೀತಿಯ ಕಾರಣಗಳಿದಾವ, ಎಲ್ಲವೂ ಕೇಳ್ತಾರೆ. ಆನಂತರ ಸ್ಪೀಕರ್ ಅವರು ಈ ಸಮಯ ಸಂದರ್ಭವನ್ನು ನೋಡಿಕೊಂಡು ರಾಜೀನಾಮೆಯನ್ನು ಕೂಡ ತಡೆಯಬಹುದು ಅಥವಾ ಪೆಂಡಿಂಗ್ ಇಡ್ಬೋದು. ಆದರೆ ಪೆಂಡಿಂಗ್ ಇಡ್ತಕ್ಕಂಥ ಅವಕಾಶ ಇರಲ್ಲ. ಅವು ಕ್ಲಾರಿಫಿಕೇಶನ್ ಕೊಟ್ಟ ತಕ್ಷಣ ಅಥವಾ ಅವರು ರಾಜೀನಾಮೆ ಸ್ವೀಕರಿಸೋ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಈಗ ಏನು 118 ಇದೆ, ಅದು 112 ಅಥವಾ 110 ಆದ ತಕ್ಷಣ ಸರ್ಕಾರ ಬಿದ್ದೋಗುತ್ತೆ ಅಂತ. ಹಾಗಾಗಲ್ಲ. ಯಾವಾಗ ಈಗಿರ್ತಕ್ಕಂಥ ಸರ್ಕಾರದ ಸಂಖ್ಯಾಬಲಕ್ಕಿಂತ ಒಂದು ಶಾಸಕರು ಬಿಜೆಪಿಯಲ್ಲಿ ಜಾಸ್ತಿ ಇದ್ದಾರೆ ಅಂದಾಗ ರಾಜ್ಯಪಾಲರ ಹತ್ರ ಬಿಜೆಪಿ ಹೋಗಿ ಕ್ಲೇಮ್ ಮಾಡುತ್ತೆ, ನೋಡಿ ಸ್ವಾಮಿ, ಕುಮಾರಸ್ವಾಮಿ ಸರ್ಕಾರ ಅಲ್ಪ ಮತಕ್ಕೆ ಕುಸಿದಿದೆ, ಅವ್ರ ಹತ್ರ ಸಂಖ್ಯಾಬಲ ಇಲ್ಲ, ಹಾಗಾಗಿ ನಮಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅನ್ನುವಂಥದ್ದು. ಅಲ್ಲದೆ ಈಗ ಬಜೆಟ್ ಸಂದರ್ಭದಲ್ಲೂ ಕೂಡ ಈ ದಾಳವನ್ನು ಉರುಳಿಸಲಿಕ್ಕೆ ಬಿಜೆಪಿ ಯಾರು ಅತೃಪ್ತರಿದ್ದಾರೆ ಗೈರಾಜರಾಮ ಆಗುವ ಮೂಲಕ ಈ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ ಅನ್ನೋಂಥ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಕೂಡ ಮಾಡುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್ ಕೂಡ ಇದ್ದಾರೆ. ಚಿದಾನಂದ ಪಟೇಲ್, ಈಗ ಬಿಜೆಪಿಯ ಒಂದು ಪ್ಲಾನ್, ಮತ್ತೊಂದು ಕಡೆ ದೋಸ್ತಿಗಳ ಪ್ಲಾನ್, 2 ಪ್ಲಾನ್ಗಳ ಮಧ್ಯೆ ಇವತ್ತು ಶಾಸಕರು ಸಿಗಾಕೊಂಡಿದ್ದಾರೆ. ಹಾಗಿದ್ರೆ ಈಗಿನ ವಿದ್ಯಮಾನದ ಪ್ರಕಾರ ಬಿಜೆಪಿಯಲ್ಲಿ ಬಹಳ ದೊಡ್ಡ ಕಾನ್ಫಿಡೆನ್ಸ್ ಇದೆ, ನಾವು ಸರ್ಕಾರ ಮಾಡೇ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ, ಎಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ JDS ಅವರು ಹೇಳ್ತಾರೆ ಅವರೆಲ್ಲೇ ಹೋದ್ರು ನಮ್ಮ ಜೊತೆಗೆ ಬರ್ತಾರೆ, ಅವ್ರು ಯಾವುದೇ ಹೋಟೆಲಲ್ಲಿ ಇದ್ರು ಕೂಡ ರಾಜೀನಾಮೆ ಕೊಡಲ್ಲ ಅಂತೇಳಿ ಕಾಂಗ್ರೆಸ್ JDS ಅವರು ಹೇಳ್ತಾರೆ. ಹಾಗಿದ್ರೆ ಇಬ್ಬರಿಗೂ ಒಂದು ಸತ್ಯ ಗೊತ್ತಿದೆ, ಇಬ್ಬರಿಗೂ ಒಂದು ಕೈ ಸತ್ಯ ಗೊತ್ತಿದೆ, ಆದರೂ ಕೂಡ ಹೊರಗಡೆ ಒಂದು ರೀತಿಯ ತರೇವಾರಿ ನಗುವನ್ನ ಬೀರ್ಕೊಂಡು ತಿರುಗಾಡ್ತಾ ಇದ್ದಾರಾ ಪಟೇಲ್? ಲಕ್ಷ್ಮಣ್ ಹುಗಾರ್, ಈಗಾಗಲೇ ಬಿಜೆಪಿ ನೀರಿಗೆ ಇಳಿದಾಗಿದೆ. ತನ್ನ 100 ಜನ ಶಾಸಕರನ್ನ ರೆಸಾರ್ಟ್ನಲ್ಲಿ ಏನು ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಇವತ್ತಿಗೆ 2 ದಿನ ಆಗಿದೆ. ಆದರೆ ಅನಿವಾರ್ಯವಾಗಿ ಈಗ ಸರ್ಕಾರ ರಚನೆ ಮಾಡಬೇಕಾಗಿದೆ. ಯಾಕಂದರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಸುದ್ದಿ ಆಗಿರ್ತಕ್ಕಂಥದ್ದು. ಜೊತೆಗೆ ಖುದ್ದು ಹೈಕಮಾಂಡ್ ಎಂಟ್ರಿ ಆಗಿದೆ ಅಂತೇಳಿ ಈಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿರುವಂಥದ್ದು. ಹಾಗಾಗಿ ಈಗ ಹೈಕಮಾಂಡ್ನ ಪ್ರತಿಷ್ಠೆ ಕೂಡ ಇಲ್ಲಿ ಅಡಗಿದೆ. ಹಾಗಾಗಿ ಹೈಕಮಾಂಡ್ ತನ್ನ ಪ್ರತಿಷ್ಠೆಗೋಸ್ಕರ ಆದರೂ ಕೂಡ ಬಿಜೆಪಿ ಸರ್ಕಾರನ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಶಾಸಕರ, ಅತೃಪ್ತ ಶಾಸಕರ, ಬಂಡಾಯ ಶಾಸಕರ ನಂಬಿರುವಂಥದ್ದು. ಈಗಾಗಲೇ ಮೂಲಗಳ ಪ್ರಕಾರ ರಮೇಶ್ ಜಾರಕಿಹೊಳಿ ಜೊತೆ 8ರಿಂದ 9 ಜನ ಶಾಸಕರು ಮಾತ್ರ ಸಂಪರ್ಕದಲ್ಲಿದ್ದಾರೆ. ಮಾತ್ರ ಅವರು ಅಷ್ಟು ಜನ ಮಾತ್ರ ಇದ್ದಾರೆ. ಉಳಿದಂಥ ಶಾಸಕರನ್ನು ಕಲೆ ಹಾಕುವಲ್ಲಿ ಬಿಜೆಪಿ ನಿರತವಾಗಿದೆ. ಈ ಕಾರಣಕ್ಕಾಗಿ ಇದರ ಗೇಮನ್ನು ಅರಿತೇ ಕಾಂಗ್ರೆಸ್ ನಾಯಕರುಗಳು ತಮ್ಮೆಲ್ಲ ಶಾಸಕರುಗಳನ್ನ ಹಿಡಿದಿಟ್ಟುಕೊಳ್ಳಲು ನಾಳೆ ಬೆಂಗಳೂರಿಗೆ ಬರುವಂಥ ಸೂಚನೆ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಕೂಡ ತಮ್ಮ ಶಾಸಕರ ರೆಸಾರ್ಟ್ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಲಕ್ಷ್ಮಣ್ ಹುಗಾರ್, ಹಾಗಿದ್ರೆ ಕಾಂಗ್ರೆಸ್ಗೆ JDS ನಾಯಕರಿಗೆ ಅಷ್ಟು ಆತ್ಮವಿಶ್ವಾಸ ಇದ್ದಿದ್ರೆ ಶಾಸಕರನ್ನ ಯಾಕೆ ಕರೆಸ್ತಾ ಇದ್ದಾರೆ? ಸೊ ಒಂದು ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು, ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ, ಕುಮಾರಸ್ವಾಮಿ ಅವರು ಸೇರಿದಂತೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಏನೂ ಆಗಲ್ಲ ಸದ್ಯಕ್ಕೆ. ಆದರೆ ಈ ಸಂಖ್ಯೆ ಗಂಟೆಗೊಂದು ದಿನಕ್ಕೊಂದು ಜಾಸ್ತಿ ಆಗ್ತಾ ಇವರಲ್ಲಿರ್ತಕ್ಕಂಥ ಏನು ಸಂಖ್ಯಾಬಲದ ಆತ್ಮವಿಶ್ವಾಸದ ಸೌಧ ಇದೆಯಲ್ಲ ಅದನ್ನು ಕುಸಿಯೋ ಹಂತಕ್ಕೆ ಬಂದರೆ ಸೊ ಏನು ಬೇಕಾದ್ರೆ ಆಗುತ್ತೆ. ಹಾಗಾಗಿನೇ ಈ ತನ್ನ ಎಲ್ಲ ಶಾಸಕರನ್ನ ಗುರುಗ್ರಾಮ್ನ ರೆಸಾರ್ಟ್ನಲ್ಲಿ ಬಿಜೆಪಿ ಕೂಡ ಹಾಕಿದೆ. ಅದರರ್ಥ ಸೊ ಇದು ಒಂದು ಲಾಸ್ಟ್ ಪ್ರಯತ್ನ, ಅಂದ್ರೆ ಕೊನೆಯ ಪ್ರಯತ್ನ, ಇದನ್ನ ಬೈ ಹುಕ್ ಆರ್ ಕ್ರೂಕ್ ಅಂತೇಳಿ ಯಡಿಯೂರಪ್ಪನವರು ತೆಗೆದುಕೊಂಡಿದ್ದಾರಾ ಅಂತ? ಖಂಡಿತ ಇದು ಕೊನೆಯ ಪ್ರಯತ್ನ. ಈ ಪ್ರಯತ್ನದಲ್ಲಿ ಅವರು ಗೆಲ್ಲೇಬೇಕಾಗಿದೆ. ಯಾಕಂತಂದ್ರೆ ಈ ಪ್ರಯತ್ನದಲ್ಲಿ ಗೆಲ್ಲಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಇನ್ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಒಂದು ಸತ್ಯ ಕೂಡ ಯಡಿಯೂರಪ್ಪನವ್ರಿಗೆ ಗೊತ್ತು, ಅವರ ಪಾಳೆಯದವ್ರಿಗೆ ಗೊತ್ತು, ಅವರ ಕುಟುಂಬಕ್ಕೂ ಗೊತ್ತು. ಹಾಗಾಗಿ ಯಡಿಯೂರಪ್ಪನವರು ಶತಾಯಗತ ಈ ಕೊನೆಯ ಪ್ರಯತ್ನದಲ್ಲಿ ಬಿಜೆಪಿ ಹೈಕಮಾಂಡನ್ನೇ ಎಂಟ್ರಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಚಾಕಚಕ್ಯತೆ ಅಂತ ಹೇಳ್ಬೋದು. ಅದಕ್ಕಾಗಿ ಶಾಸಕರನ್ನ ಸೆಳೆಯುವಲ್ಲಿ, ಬಂಡಾಯ ಶಾಸಕರನ್ನ ಕಲೆ ಹಾಕುವಲ್ಲಿ ನಿರತರಾಗಿರುವಂಥದ್ದು. ಈ ಎಲ್ಲ ಈ ಸ್ಟ್ರಾಟಜಿನ ಹರಿತೆ ಕಾಂಗ್ರೆಸ್ ಕೂಡ ಈಗ ಕಾನೂನಿನ ಸಾಧಕ ಬಾಧಕ ಬಗ್ಗೆ ಕೂಡ ಚರ್ಚೆ ಮಾಡಿರುವಂಥದ್ದು. ಮಾಜಿ ಪ್ರಧಾನಿ HD ದೇವೇಗೌಡರ ಬಳಿ ಈಗ ಕುಮಾರಸ್ವಾಮಿ ಕೂಡ ಕಾನೂನು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ಮಾಡಿರುವಂಥದ್ದು. ತಮಿಳುನಾಡಿನಲ್ಲಿ AIADMK ಏನು ಶಾಸಕರ ವಜಾ ಮಾಡಿದ ರೀತಿ ಏನಾದರೂ ಮಾಡ್ಬೋದಾ, ಅಥವಾ ಒಂದು ವೇಳೆ ಬಿಜೆಪಿ ಅಷ್ಟು ಅಂದರೆ 15ಕ್ಕೂ ಹೆಚ್ಚು ಶಾಸಕರಿಂದ ರಾಜೀನಾಮೆ ಕೊಡಿಸಿದ್ರೆ ಸ್ಪೀಕರ್ ಮುಖಾಂತರ ಆಟವನ್ನು ಆಡಬಹುದಾ? ಈ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಕೂಡ ಕಾಂಗ್ರೆಸ್ ಮತ್ತು JDS ಎಲ್ಲ ರೀತಿಯ ಒಂದು ಹೆಜ್ಜೆ ಮುಂದಿಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಆದರೆ ಬಿಜೆಪಿ ಮಾತ್ರ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಮತ್ತೆ ಬಹುಮತ ಕಡಿಮೆ ಆದರೆ ಧನ್ಯವಾದ. ಮತ್ತೆ ಮಹಾರಾಷ್ಟ್ರ ಮಾಹಿತಿ ಪಡ್ಕೊಂಡು ಶರ್ಮಿತಾ, ಒಂದು ಸ್ಪಷ್ಟ ಇಲ್ಲಿ ಒಂದು ಲೆಕ್ಕಾಚಾರ ನಡೀತಾ ಇದೆ. ಒಂದು ವೇಳೆ
ಶಾಸಕರ ಸಂಖ್ಯಾಬಲ ಸರಿಯಾಗಿ ನಮ್ಮ ಜೊತೆಗೆ ಕಾಣಿಸ್ಕೊಳ್ಳದೆ ಹೋದ್ರೆ ಅಥವಾ ನಮ್ಮ ಮ್ಯಾಜಿಕ್ ನಂಬರ್ಗೆ ರೀಚ್ ಆಗದೆ ಹೋದ್ರೆ ರಾಜ್ಯದಲ್ಲಿ ಒಂದು ಅಸ್ಥಿರ ವಾತಾವರಣ ಇದೆ, ರಾಜಕೀಯ ಬಿಕ್ಕಟ್ಟಿದೆ, ಆಡಳಿತ ಕುಸಿದು ಹೋಗಿದೆ, ರಾಜ್ಯದಲ್ಲಿ ಸಮಸ್ಯೆಗಳು ತಾಂಡಾಡ್ತಾ ಇದೆ, ಬರ ಇದೆ, ನೆರೆ ಇದೆ, JDS ಕಾಂಗ್ರೆಸ್ ಕುದ್ದಾಡ್ತಾ ಇದೆ, ಅವ್ರ ಶಾಸಕರೇ ರಾಜೀನಾಮೆ ಕೊಡ್ತಿದ್ದಾರೆ, ಅವ್ರ ಶಾಸಕರೇ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯ ಪ್ರಯತ್ನವೂ ಕೂಡ ಕೇಂದ್ರ ನಡೀಬಹುದು ಶರ್ಮಿತಾ. ಓಕೆ, ಇಷ್ಟೊಂದಕ್ಕೆ ನಾವು ನಂಬರ್ ಗೇಮ್ ಬಗ್ಗೆ ಮಾತಾಡ್ತಾ ಇದ್ವಿ ಲಕ್ಷ್ಮಣ್ ಹೂಗಾರ್. ನಂಬರ್ ಗೇಮ್ ನಲ್ಲಿ ಹಾಗಾದ್ರೆ ಗೆಲ್ಲೋದ್ ಯಾರು, ಈ ಲೆಕ್ಕದಲ್ಲಿ ಹಾಗಾದ್ರೆ ಸಕ್ಸಸ್ ಆಗೋದ್ ಯಾರು ಅನ್ನೋದು ಕುತೂಹಲ. ಬಿಜೆಪಿ ಸಂಪರ್ಕದಲ್ಲಿ ಹಾಗಾದ್ರೆ ಈಗಲೂ ಯಾರೇ? ಸೊ ಬಿಜೆಪಿಯವರು ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾರೆ ಆಪರೇಷನ್ ಕಮಲ ಸಕ್ಸಸ್ ಆಗಿದೆ ಅಂತ. ಹಾಗಾದ್ರೆ ಈಗಲೂ ಬಿಜೆಪಿ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ, ಯಾವ್ಯಾವ ಶಾಸಕರಿದ್ದಾರೆ, ಬಿಜೆಪಿಗೆ ಆಲ್ರೆಡಿ ಜೈ ಅಂತ ಹೇಳಿರೋರು ಹಾಗಾದ್ರೆ ಯಾರು? ನ್ಯೂಸ್ 18 ಕನ್ನಡಕ್ಕೆ ಈ ಬಗ್ಗೆ ಪೇನ್ ಟು ಪೇನ್ ಡೀಟೇಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಬಿಜೆಪಿ ಸಂಪರ್ಕದಲ್ಲಿ ಹಾಗಾದ್ರೆ ಇರೋದು ಯಾರು? ಆಲ್ರೆಡಿ ಬಹಿರಂಗವಾಗಿ ಇಬ್ರು ಪಕ್ಷೇತರ ಶಾಸಕರು ನಾವು ಕಮಲಕ್ಕೆ ಜೈ ಅಂತ ಹೇಳಿದ್ದೀವಿ ಅಂತ ಹೇಳಿದ್ದಾಗಿದೆ. ಆದ್ರೆ ಕಮಲದ ಬಾಗಿಲಲ್ಲೇ ಇದೀಗ ಡಜನ್ ಗಟ್ಲೆ ಶಾಸಕರು ನಿಂತಿದ್ದಾರೆ, ಬಿಜೆಪಿಗೆ ಜೈ ಅನ್ನೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಗೊತ್ತಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಈ ಬಗ್ಗೆ ಬಿಜೆಪಿ ಮೂಲಗಳಿಂದಲೇ ಮಾಹಿತಿ ಲಭ್ಯವಾಗಿರೋದು. ಹಾಗಾದ್ರೆ ನಿಜಕ್ಕೂ ಬಿಜೆಪಿ ಸಂಪರ್ಕದಲ್ಲಿ ಇರುವಂತ ಆ ಶಾಸಕರು ಯಾರ್ಯಾರು? ಆಲ್ರೆಡಿ ಇಬ್ರು ಪಕ್ಷೇತರರು ಬಿಜೆಪಿಗೆ ಜೈ ಅಂತ ಹೇಳಿದಾಗಿದೆ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಾಗಿದೆ. ಇನ್ನು ಡಜನ್ ಗಟ್ಲೆ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಬಿಜೆಪಿ ಮೂಲಗಳೇ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿವೆ. ಹಾಗಾದ್ರೆ ಆ ಡಜನ್ ಶಾಸಕರು ಯಾರು? ನಿಜಕ್ಕೂ ಅವರು ರಾಜೀನಾಮೆಯನ್ನ ಕೊಟ್ಟು ಪಕ್ಷದಿಂದ ಹೊರಗಡೆ ಬಂದು ಬಿಜೆಪಿಗೆ ಜೈ ಅಂತಾರ? ಸಹಜವಾಗಿ ಕುತೂಹಲ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಇದೆ. ಈ ಬಗ್ಗೆ ಅಪ್ಡೇಟ್ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾರೆ ನಮ್ಮ ಕನ್ಸಲ್ಟಿಂಗ್ ಎಡಿಟರ್ ಲಕ್ಷ್ಮಣ್ ಹೂಗಾರ್. ಹಾಗೇನೆ ನಮ್ಮ ಜೊತೆ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ ಇರ್ತಾರೆ. ಅತೃಪ್ತ ಬಣದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದೇ ಸದ್ಯದ ಮಟ್ಟಿಗೆ ಸೀಕ್ರೆಟ್ ಆಗಿರೋದು. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸುಮಾರು 12ಕ್ಕೂ ಹೆಚ್ಚು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಖಂಡಿತವಾಗ್ಲೂ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಸದ್ಯಕ್ಕೆ ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ? ಯಾರು ಆ ಶಾಸಕರು? ಯಾರು ಹಾಗಾದ್ರೆ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧವಾಗಿರೋದು? ಇದರಲ್ಲಿ ಪ್ರಮುಖವಾಗಿ ಅತೃಪ್ತ ಬಣದ ನಾಯಕ ಅಂತಾನೆ ಗುರುತಿಸಿಕೊಂಡಿರೋರು ರಮೇಶ್ ಜಾರಕಿಹೊಳಿ ಅವರು, ಗೋಕಾಕ್ ಕ್ಷೇತ್ರದ ಶಾಸಕರು. ಯಾವಾಗ ಸಚಿವ ಸ್ಥಾನ ತಮ್ಮಿಂದ ಕೈ ತಪ್ಪಿ ಹೋಯಿತು ಆಗ್ಲಿಂದಲೇ ರೆಬಲ್ ಆದ್ರು. ಅವ್ರ ಜೊತೆಗೆ ಅಥಣಿಯ ಮಹೇಶ್ ಕುಮಟಳ್ಳಿ ಇವರು ಕೂಡ ರೆಬಲ್ ಆಗಿದ್ರು. ಒಟ್ಟು 3 ಜನ ಅತೃಪ್ತ ಶಾಸಕರು ಬೇರೆ ಅತೃಪ್ತ ಶಾಸಕರನ್ನ ತಮ್ಮ ಪಾರ್ಟಿಗೆ ಸೇರಿಸಿಕೊಂಡಿದ್ದು. ಅದರಲ್ಲಿ ಮತ್ತೊಬ್ರು ಚಿಂಚೋಳಿಯ ಉಮೇಶ್ ಜಾಧವ್ ಅವರು. ಒಂದ್ ಕಡೆ ಫೋಟೋ ರಿವೀಲ್ ಮಾಡಿದ್ದಾರೆ ಅವರು, ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ನನ್ನ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಅಂತ. ಆದ್ರೂ ಕೂಡ ಇವರು ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಇನ್ನು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಬಿ ನಾಗೇಂದ್ರ ಅವರನ್ನ ಸೆಳ್ಕೊಂಡಿದ್ದಾರೆ ಈ 3 ಜನ ಅತೃಪ್ತ ಶಾಸಕರು. ಇವರ ಜೊತೆಗೆ ಸಾಕಷ್ಟು ಅತೃಪ್ತರು ಇದೀಗ ಆ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ, ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ನಾವು ಪಕ್ಷ ಬಿಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಗರಿಬೊಮ್ಮನಹಳ್ಳಿಯ ಭೀಮಾ ನಾಯ್ಕ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ವಿಜಯನಗರ ಕ್ಷೇತ್ರದ ಆನಂದ್ ಸಿಂಗ್ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಕೈ ನಾಯಕರ ಸಂಪರ್ಕದಲ್ಲಿ. ಇನ್ನು ಹಿರೇಕೆರೂರಿನ BC ಪಾಟೀಲ್ ಅವರು ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಯಾವಾಗ ಮಿಸ್ ಆಯ್ತು ಆ ಟೈಮ್ನಿಂದ ಸಾಕಷ್ಟು ರೆಬಲ್ ಆಗಿದ್ದಾರೆ. ಇನ್ನು ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ ಅವರು ಕೂಡ ಬಿಜೆಪಿಗೆ ಹಾರೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ, ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಡಾಕ್ಟರ್ ಸುಧಾಕರ್ ಅವರು, ಇವರು ಕೂಡ ಇದೀಗ ಬಿಜೆಪಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇವರು ಕೂಡ ಅತೃಪ್ತ ಟೀಮ್ ಅಲ್ಲಿ ಇದ್ದಾರೆ. ಇನ್ನು ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಇದೀಗ ಒಂದು ಹೆಜ್ಜೆಯನ್ನ ಆಚೆ ಇಟ್ಟಾಗಿದೆ ಪಕ್ಷದಿಂದ ಅಂತ ಹೇಳಲಾಗ್ತಿದೆ. ಇವರು ಕೂಡ ಆ ಟೀಮ್ ನಲ್ಲಿ ಇದೀಗ ಗುರುತಿಸಿಕೊಂಡಿದ್ದಾರೆ. ಇನ್ನು ಮಸ್ಕಿಯ ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಅತೃಪ್ತ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ಕೂಡ ಪಕ್ಷವನ್ನ ಬಿಟ್ಟು ಹೋಗ್ತಾರೆ ಅಂತ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಹೇಳ್ತಾ ಇದೆ. ಇನ್ನು ರಾಯಚೂರು ಗ್ರಾಮಾಂತರದ ಬಸವನಗೌಡ ದದ್ದಲ್ ಅವರು, ಇವರು ಕೂಡ ಕಾಣೆಯಾಗಿದ್ದಾರೆ, ಮಿಸ್ಸಿಂಗ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಇವರು ಕೂಡ ಪಕ್ಷವನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ ಇದೆ ರಿಪೋರ್ಟ್. ಇನ್ನು ಭದ್ರಾವತಿಯ BK ಸಂಗಮೇಶ್ ಅವರು, ಇವರು ಕೂಡ ಪಕ್ಷವನ್ನ ಬಿಡೋದಕ್ಕೆ ರೆಡಿ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ರಾಣೆಬೆನ್ನೂರಿನ R ಶಂಕರ್ ಆಲ್ರೆಡಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಗಿದೆ. ಪಕ್ಷೇತರ ಶಾಸಕ ಇವರು, ನಾವು ಬೆಂಬಲವನ್ನ ಕೊಡ್ತಾ ಇಲ್ಲ ದೋಸೆ ಸರ್ಕಾರಕ್ಕೆ, ಬಿಜೆಪಿಗೆ ಹೋಗ್ತಾ ಇದ್ದೀವಿ ಅಂತ. ಇನ್ನು H ನಾಗೇಶ್ ಇವರು ಕೂಡ ಮುಳಬಾಗಿಲಿನ ಪಕ್ಷೇತರ ಶಾಸಕ, ಇವರು ಕೂಡ ಬಹಿರಂಗವಾಗಿ ಇದೀಗ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾಗಿದೆ. ಹಾಗಾದ್ರೆ ಇಷ್ಟೂ ಜನ ಶಾಸಕರು ಇದೀಗ ರಾಜೀನಾಮೆಯನ್ನ ಯಾವಾಗ ಕೊಡ್ತಾರೆ,
ಯಾವಾಗ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ, ಯಾವ ರೀತಿ ಬಿಜೆಪಿ ಇವ್ರಿಗೆ ರಾಜೀನಾಮೆಯನ್ನ ಕೊಡಿಸುವಂತ ಪ್ರಯತ್ನ ಮಾಡುತ್ತೆ, ಆ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಇದೀಗ ಜಾಸ್ತಿ ಆಗ್ತಾನೆ ಇರೋದು. ಇನ್ನು ರಾಜೀನಾಮೆಗೆ ಯಾರೆಲ್ಲ ರೆಡಿ ಆಗಿದ್ದಾರೆ, ಯಾವ ಕೈ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರು. ಇವರು ಅತೃಪ್ತ ಬಣದ ಟೀಮ್ ಲೀಡರ್ ಅಂತ ಇದೀಗ ಗುರುತಿಸಿಕೊಂಡಿರೋರು. ಇವರು ರಾಜೀನಾಮೆಯನ್ನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ನನಗೆ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಚಿಂಚೋಳಿಯ ಉಮೇಶ್ ಜಾಧವ್ ಅವರು, ಇವರು ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ, ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಅಥಣಿಯ ಮಹೇಶ್ ಕಮಟಳ್ಳಿ ಅವರು, ಇವರು 3 ಜನ ಎಸ್ಪೆಷಲಿ ಫಸ್ಟ್ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದು, ಅದಾದ್ಮೇಲೆ ಇತರೆ ಶಾಸಕರನ್ನ ತಮ್ಮ ಟೀಮ್ಗೆ ಇವರು ಸೇರಿಸಿಕೊಳ್ಳುವಲ್ಲಿ 3 ಜನ ಇದೀಗ ಸಕ್ಸಸ್ ಆಗ್ತಾ ಇದ್ದಾರೆ ಅಂತ ಬಿಜೆಪಿ ಅವರೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವರೆಲ್ಲ ರಾಜೀನಾಮೆಗೆ ಇದೀಗ ರೆಡಿಯಾಗಿ ಒಂದು ಕಾಲನ್ನ ಪಕ್ಷದಿಂದ ಹೊರಗಿಟ್ಟಿರುವಂತ ಶಾಸಕರು. ಇನ್ನು ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಅವರು, ಇವರು ಕೂಡ ಒಂದು ಹೆಜ್ಜೆಯನ್ನ ಆಚೆ ಇಟ್ಟಿದ್ದಾಗಿದೆ, ರಾಜೀನಾಮೆ ಕೊಡೋದಕ್ಕೆ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಆರ್ ಶಂಕರ್ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಗಿದೆ, ನಮ್ಮ ಸಪೋರ್ಟ್ ಬಿಜೆಪಿಗೆ, ನಾವು ದೋಸ್ತಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಹಾಗೇನೆ ನಾಗೇಶ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಇಲ್ಲಿ ಬಹಳಷ್ಟು ಜನ ಅತೃಪ್ತರು ಏನು ರಾಜೀನಾಮೆಗೆ ಮುಂದಾಗಿದ್ದಾರೆ. ಒಂದು ಮತ್ತೆ ಬಿಜೆಪಿಯ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಅಧಿಕೃತವಾಗಿ ನಾವು ಯಾರ ಸಂಪರ್ಕದಲ್ಲಿಲ್ಲ ಅಂತ ಹೇಳ್ಕೊಂಡು ಬಂದಂಥವರ ಒಂದು ಲಿಸ್ಟ್ ಇದೆ. ಸೊ ಕೆಲವರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡ್ರ ಲಿಸ್ಟ್ ಇದೆ. ಹಾಗಿದ್ರೆ ಭಾರತೀಯ ಜನತಾ ಪಕ್ಷದ ಕ್ಯಾಲ್ಕುಲೇಷನ್ ಪ್ರಕಾರ ಸಂಖ್ಯಾಬಲ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಇಲ್ಲಿರ್ತಕ್ಕಂಥವ್ರು ಅಧಿಕೃತವಾಗಿ ಘೋಷಣೆ ಮಾಡೋದು ಯಾವಾಗ ಅನ್ನುವಂಥ, ಯಾಕಂದ್ರೆ ಅದು ಟೈಮ್ ತಗೊಳುತ್ತೆ. ಯಾವತ್ತು ಮಹೇಶ್ ಕುಮಟಳ್ಳಿ ಸತೀಶ್ ಜಾರಕಿಹೊಳಿ ಜೊತೆ ಕಂಡಾಗ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನು ಬಿಡಲ್ಲ, ನಮಗೆ ಸತೀಶ್ ಜಾರಕಿಹೊಳಿ ಜೊತೆ ಇರ್ತೀವಿ ಅಂತ ಹೇಳಿದಂಥವ್ರು 2 ದಿವಸ ಆದ್ಮೇಲೆ ನಮ್ಮ ಪ್ಲೇಟ್ ಚೇಂಜ್ ಮಾಡಿದ್ರು. ಹಾಗೆ ಯಾರ್ಯಾರು ಹೆಸರುಗಳಿದವೋ ಅವರು ನಾಳೆ ಇಲ್ಲ ಅಂತ ಹೇಳ್ತಾರೆ, ಯಾರ ಹೆಸರಿಲ್ವೋ ಅವರು ಕೂಡ ಹೆಸರಿಗೆ ಮತ್ತೆ ಲಿಸ್ಟಲ್ಲಿ ಆ್ಯಡ್ ಆಗ್ಬೋದಾ? ಶ್ರೀನಿವಾಸ್ ಹಳಕಟ್ಟಿ. ಖಂಡಿತವಾಗಿ ಲಕ್ಷ್ಮಣ್, ಇದೀಗ ತಾನೇ ಮುಂಬೈನ ಒಂದು ಹೋಟೆಲ್ ನಲ್ಲಿ ರಮೇಶ್ ಜಾರಕಿಹೊಳಿ ಒಬ್ಬ ಆಪ್ತ ಸಿಕ್ಕಿದ್ರು. ಆ ಆಪ್ತರ ಪ್ರಕಾರ ನಮಗೆ ಯಾವುದೇ ಡೆಡ್ ಲೈನ್ ಇಲ್ಲ, ಆದ್ರೆ ಖಂಡಿತವಾಗಿಯೂ ನಾವು ಸರ್ಕಾರವನ್ನ ಬೀಳಿಸೇ ತೀರ್ತೇವೆ, ಅಷ್ಟು ಸಂಖ್ಯಾಬಲ ನಮ್ಮ ಹತ್ರ ಸೇರೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಈಗ ಈ ರೂಮಲ್ಲಿ ಇರ್ತಕ್ಕಂತಹ ಒಂದು ನಾಯಕರು ಕೂಡ ಮಾತನಾಡ್ತಾ ಇದಾರೆ ಅಂತಕ್ಕಂಥದ್ದು. ಅಂದ್ರೆ ಈಗ ಆಲ್ರೆಡಿ ಇಲ್ಲಿ 6-7 ಜನ ಶಾಸಕರಿದ್ದಾರೆ, ಈ ಎಲ್ಲರೂ ಶಾಸಕರು ಈಗ ಸಭೆ ಮಾಡ್ತಾ ಇದಾರೆ. ಸಭೆ ಮಾಡಿ ನಾವು ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದು ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ಬಿಜೆಪಿ ನಾಯಕರ ಸಪೋರ್ಟ್ ಕೂಡ ಇದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಕೆಲವೊಂದಿಷ್ಟು ಶಾಸಕರು ಒಲ್ಲದ ಮನಸ್ಸಿನಿಂದ, ಅಂದ್ರೆ ಅರ್ಧಮರ್ಧ ಮನಸ್ಸಿನಿಂದ ಕೂಡ ಕೆಲವು ಶಾಸಕರಿದ್ದಾರೆ, ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ಕೂಡ ಇದೀಗ ಇಲ್ಲಿಯ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಅವ್ರು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರಿಗೆ ದೋಸ್ತಿ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಇದೆ, ಆ ಎಲ್ಲ ಮನಸ್ಸುಗಳನ್ನ ಒಂದ್ಗೂಡಿಸಿದೆ, ನಮ್ಮ ಸಂಖ್ಯಾಬಲಕ್ಕೆ ನಾವು ರೀಚ್ ಆಗಿ ಆಗ್ತೀವಿ, ಈ ಸರ್ಕಾರವನ್ನ ಬೀಳಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿನೇ ಈ ಒಂದು ಹೋಟೆಲ್ ಇರತಕ್ಕಂಥ ನಾಯಕರು ಅಂದ್ಕೊಂಡಿದ್ದಾರೆ. ನಾಳೆ ಕೂಡ ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಶ್ರೀವಂತ್ ಪಾಟೀಲ್ ಆಗಿರ್ಬೋದು, ಮಹಂತೇಶ್ ಕೌಜಲಿ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಸೇರಿದಂತೆ ಸಾಕಷ್ಟು ಜನ ಶಾಸಕರು ಕೂಡ ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಮತ್ತೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಏನಂತಂದ್ರೆ ಅಜಯ್ ಸಿಂಗ್ ಅವರು ಕೂಡ ಯಾವುದೇ ಒಂದು ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಒಂದು ಕುಮಾರಸ್ವಾಮಿ ಅವರು ಧರ್ಮ್ ಸಿಂಗ್ ಅವರಿಗೆ ಅಧಿಕಾರ ತಪ್ಪಿಸಿದ್ರು ಅಂತಕ್ಕಂಥ ಒಂದು ಕಾರಣಕ್ಕೆ ಕೂಡ ಒಂದು ಅಸಮಾಧಾನ ಕೊಟ್ಟಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಈ ಬಾರಿ ಇಂಥ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತಕ್ಕಂಥ ಒಂದು ಅನುಮಾನ, ಜೊತೆಗೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬರ್ತಾರ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಕ್ಷೇತ್ರದಲ್ಲಿ ಕೂಡ ಅವರು ಸಂಪರ್ಕ ಮಾಡ್ಲಿಕ್ಕೆ ಹೋದ್ರು ಕೂಡ ಅಜಯ್ ಸಿಂಗ್ ಅವರು ಇದುವರೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಸಾಕಷ್ಟು ಸಂಸ್ಥೆಗಳು ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಒಂದು ಸಂಖ್ಯಾಬಲ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಈ ನಾಯಕರಲ್ಲಿದೆ. ಆದ್ರೆ ಯಾವುದೇ ಡೆಡ್ ಲೈನ್ ಕೂಡ ನಾವು ಇಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೀಗ ಮುಂಬೈನ ಹೋಟೆಲ್ ನಲ್ಲಿ ಕೂಡ ಏನೊಂದು ಶಾಸಕರು ಇದ್ದಾರೆ, ಆ ಶಾಸಕರು ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ. ಒಂದೊಂದು ಸ್ಪಷ್ಟ, ಇವೆಲ್ಲ ಹೆಸರುಗಳು ಕೂಡ ಕಳೆದ 4-5 ತಿಂಗಳಿಂದ ಬರ್ತಾ ಇರ್ತಕ್ಕಂಥ ಹೆಸರುಗಳು. ಇದಕ್ಕೆ ಆಯಾ ಶಾಸಕರು ಆಗಾಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ನಾವು ಹೋಗಲ್ಲ. ಯಾರು ಹೋಗಲ್ಲ ಅಂದಿದಾರ ಅವ್ರ ಜೊತೆಗಿದ್ದಾರೆ, ಯಾರು ಹೋಗ್ತೀವಿ ಅಂದಿರ ಅವ್ರ ಜೊತೆಗಿಲ್ಲ. ಆನಂದ್ ಸಿಂಗ್ ಹೋಗ್ತಾರೆ ಅಂತೂ ಆನಂದ್ ಸಿಂಗ್ ಈಗ ಮತ್ತೆ ದೋಸ್ತಿ ಸರ್ಕಾರದ ಗಟ್ಟೆ ನಿಂತ್ಕೊಂಡಿದೆ. ಹಾಗಾಗಿ ಇದು ಅಧಿಕೃತವಾಗಿ ಆ ತೀರ್ಮಾನಗಳಾಗೋವರೆಗೂ ಕೂಡ ಇವೆಲ್ಲವೂ ಕೂಡ ಅದು ಕ್ಲಾರಿಟಿ ಅಲ್ಲ. ಶರ್ಮಿತಾ, ಎಸ್, ಪಿಕ್ಚರ್ ಅಭಿ ಬಾಕಿ ಹೇ. ಕ್ಲೈಮ್ಯಾಕ್ಸ್ ಯಾವ ರೀತಿಯಾಗಿ ಸಿಗುತ್ತೆ ಈ ಪಿಕ್ಚರ್ಗೆ ಅನ್ನೋ ಕುತೂಹಲ ಜನಸಾಮಾನ್ಯರಲ್ಲೂ ಕೂಡ ಇದೆ. ಹಾಗಾದ್ರೆ ಬಿಜೆಪಿ ಮುಂದಿರುವಂತ ಆಪ್ಷನ್ಸ್ ಏನು, ಏನ್ ಮಾಡಬಹುದು ಬಿಜೆಪಿ? ಈ ಶಾಸಕರನ್ನ ಸೆಳೆಯೋ ತಂತ್ರ ಇರ್ಬೋದು, ಸೆಳೆದ ಮೇಲೆ ಏನ್ ಮಾಡಬಹುದು? ಅದೇ ರೀತಿಯಾಗಿ ದೋಸ್ತಿ ಸರ್ಕಾರ ಶಾಸಕರನ್ನ ಸೆಳೆಯುವಲ್ಲಿ, ಅಂದ್ರೆ ತನ್ನ ಹತ್ರನೇ ಇಟ್ಕೊಳ್ಳುವಲ್ಲಿ, ಸಮಾಧಾನ ಪಡಿಸುವಲ್ಲಿ ಏನೆಲ್ಲ ತಂತ್ರಗಳನ್ನ ಮಾಡಬಹುದು? ದೋಸ್ತಿ ಸರ್ಕಾರದಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದ್ರೆ ಬಿಜೆಪಿ ಅವರು ಫುಲ್ ಕಾನ್ಫಿಡೆನ್ಸ್ ಇಂದ, ಆಲ್ರೆಡಿ ಈಗ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ,
ನಾವು ಆಪರೇಷನ್ ಕಮಲದಲ್ಲಿ ಸಕ್ಸಸ್ ಆಗಿದ್ದೀವಿ, ಖಂಡಿತವಾಗ್ಲೂ ಈ ಬಾರಿ ಆಪರೇಷನ್ ಕಮಲ ಆಗತ್ತೆ ಅಂತ. ಇನ್ನೊಂದ್ ಕಡೆ ದೋಸ್ತಿ ಸರ್ಕಾರದಲ್ಲಿ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಕ್ರಿಯೇಟ್ ಆಗ್ತಾನೆ ಇದೆ. ಹರಿಯಾಣದಲ್ಲಿ ಬಿಜೆಪಿ ಶಾಸಕರು ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಆದ್ರೆ ದೋಸ್ತಿ ಸರ್ಕಾರಕ್ಕೆ ಬರೀ ಟೆನ್ಷನ್ 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 ಅನ್ನ ಈಗ ಬಿಜೆಪಿ ಕೊಡ್ತಾ ಇರೋದು. ಐಷಾರಾಮಿ ಹೋಟೆಲ್ ನಲ್ಲಿ ಕಮಲದ ಕಲಿಗಳು ಕೂಲ್ ಆಗಿ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಬಿಜೆಪಿ ಅವರು ಹೋಟೆಲ್ ನಲ್ಲಿ ಕೂಲ್ ಆಗಿದ್ರೆ, ಇನ್ನು ಬೆಂಗಳೂರಲ್ಲಿ ಇರುವಂತ ದೋಸ್ತಿಯ ನಾಯಕರು ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ದೋಸ್ತಿ ಸರ್ಕಾರದಲ್ಲಿ ಫುಲ್ ಟೆನ್ಷನ್ ಹೀಟ್ ಕ್ರಿಯೇಟ್ ಆಗಿದೆ. ಆದ್ರೆ ಹರಿಯಾಣದಲ್ಲಿರುವಂತ ಬಿಜೆಪಿಯ ಶಾಸಕರು ಫುಲ್ ಕೂಲ್ ಅಂತ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಐಷಾರಾಮಿ ಹೋಟೆಲ್ ನಲ್ಲಿ. ಸದ್ಯಕ್ಕಿರುವಂತ ಕುತೂಹಲ ಮುಂದೆ ಏನಾಗಬಹುದು, ಬಿಜೆಪಿ ಅವ್ರು ಏನ್ ಮಾಡಬಹುದು, ಹಾಗೇನೆ ದೋಸ್ತಿ ಸರ್ಕಾರದವರು ಏನ್ ಮಾಡಬಹುದು ಅಂತ. ಇಬ್ರು ಪಕ್ಷೇತರನ್ನ ಬಿಟ್ಟು 13 ಶಾಸಕರು ರಾಜೀನಾಮೆಯನ್ನ ಕೊಡ್ಲೇಬೇಕು. ಇಲ್ಲಿ ಸಂಖ್ಯಾಬಲ ಇದೀಗ ಬಿಜೆಪಿಗೆ 104 ಇತ್ತು. ಇಬ್ರು ಪಕ್ಷೇತರರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ 106ಕ್ಕೆ ಬಂದು ನಿಂತಿದೆ. ಈಗ ಸರ್ಕಾರ ಬಿದ್ದು ಹೋಗ್ಬೇಕು ಅಂದ್ರೆ 105ಕ್ಕೆ ಬರ್ಬೇಕಾಗತ್ತೆ. ಹಾಗಾಗಿ 13 ಶಾಸಕರು ರಾಜೀನಾಮೆ ಕೊಡ್ಲೇಬೇಕು, ಅದು ಪಕ್ಷೇತರರನ್ನ ಹೊರತುಪಡಿಸಿ. ಹೀಗಾಗಿ ರೆಬಲ್ಸ್ ಕೈಗೆ ಯಾರು ಸಿಗಬಾರ್ದು, ಅದೇ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಆಪರೇಷನ್ ಕಮಲ ಸಕ್ಸಸ್ ಆದ್ರೂ ಪಕ್ಷ ಬಿಡುವವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಮೊದಲು ವಿಪ್ ಜಾರಿ ಆಗಬಹುದು. ಇದು ರಾಜೀನಾಮೆಯನ್ನ ಕೊಡೋದಕ್ಕೂ ಮುಂಚೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಇಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ವಿಪ್ಗೂ ಉತ್ತರ ಸಿಗದಿದ್ದೆ ರೆಬಲ್ಸ್ ಶಾಸಕರ ಅಮಾನತನ್ನ ಕೂಡ ಸ್ಪೀಕರ್ ಮಾಡಬಹುದು. ಈ ಅರ್ಹತೆ ಅಧಿಕಾರ ಸ್ಪೀಕರ್ಗಿರುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ರೆಬಲ್ಸ್ ಮೇಲೆ ಕೇಸನ್ನ ಕೂಡ ಆ ಪಕ್ಷದ ನಾಯಕರು ಹಾಕಬಹುದು. ಹೀಗೆ ಆಪ್ಷನ್ಸ್ ಇದೆ. ಸರ್ಕಾರ ಬೀಳ್ಬೇಕಾದ್ರೆ ದೋಸ್ತಿ ಬಲ 105ಕ್ಕೆ ಕುಸಿಬೇಕು. ಸದ್ಯದ ಮಟ್ಟಿಗಂತೂ ಸರ್ಕಾರ ಸೇಫ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ದೆಹಲಿ ಪ್ರತಿನಿಧಿ ರಣೀಶ್ ಪೂಕನ್ಗೆ. ರಣೀಶ್, ಈಗಾಗಲೇ ಬಿಜೆಪಿ ಲೆಕ್ಕಾಚಾರದಂತೆ ಅವರ ಶಾಸಕರು ಬಿಜೆಪಿ ಅಧ್ಯಕ್ಷರ ಸಲಹೆಯಂತೆ ತುಂಬಾ ಜಾಲಿಯಾಗಿ ಖುಷಿಯಾಗಿ ಕೂಲ್ ಆಗಿದ್ದಾರೆ. ಹಾಗಿದ್ರೆ ಈಗ ಗುರುಗ್ರಾಮದ ರೆಸಾರ್ಟ್ನಲ್ಲಿ ಬಿಜೆಪಿ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಏನಿದೆ ಅವರ ಲೆಕ್ಕಾಚಾರ ಯಡಿಯೂರಪ್ಪನವ್ರ ಪ್ರಕಾರ? ಲಕ್ಷ್ಮಣ್, ಬೆಳಗ್ಗೆಯಿಂದ ಇಡೀ ಬಿಜೆಪಿ ಪಾಳೆಯ ಗುರುಗಾವ್ನ ಈ ಒಂದು ITC ಗಾರ್ಡನ್ ಭಾರತ್ ರೆಸಾರ್ಟ್ನಲ್ಲಿ ಬಹಳ ಖುಷಿಯಿಂದ ಇತ್ತು. ಯಾಕೆ ಅಂತಂದ್ರೆ ಮೊದಲಿಗೆ ಯಡಿಯೂರಪ್ಪ ಹೇಳಿದ್ರು ನಿಮಗೆ ಸಂಜೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ. ಆದರೆ ಮಧ್ಯಾಹ್ನದಷ್ಟೊತ್ತಿಗೆ ಅವರಿಗೆ ಸಿಹಿ ಸುದ್ದಿ ಸಿಕ್ಬಿಟ್ಟಿತ್ತು. ಇಬ್ಬರು ಪಕ್ಷೇತರ ಶಾಸಕರು ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರು ಮತ್ತು ಬಿಜೆಪಿಗೆ ಬೆಂಬಲವನ್ನು ನೀಡಿದ್ದಾರೆ. ಹಾಗಾಗಿ ಒಂದು ಸಿಹಿ ಸುದ್ದಿ ಸಿಕ್ಕಾಗಿದೆ. ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡ್ತೀನಿ ಎನ್ನುವಂತ ಮಾತು ಯಡಿಯೂರಪ್ಪ ಅವರಿಂದ ಬಂದಿದೆ. ಯಡಿಯೂರಪ್ಪ ತಡರಾತ್ರಿವರೆಗೆ ವೇಟ್ ಮಾಡಿ, ತಡರಾತ್ರಿ ನಿಮಗೆ ಮತ್ತೊಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ಬಹಳ ವಿಶ್ವಾಸದ ಭರವಸೆಯ ಮಾತುಗಳನ್ನ ಆ ಶಾಸಕರಿಗೆ ತಿಳಿಸಿದ್ದಾರೆ. ಹಾಗಾಗಿ ಶಾಸಕರು ಬಹಳ ಖುಷಿಯಿಂದಿದ್ದಾರೆ. ಅಂದ್ರೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅನ್ನುವಂತ ವಿಶ್ವಾಸ ಶಾಸಕರಲ್ಲಿ ಈಗ ಬಂದಿದೆ. ಇಡೀ ದಿನ ಅವರು ಒಂದು ರೀತಿಯಲ್ಲಿ ಬಹಳ ಜಾಲಿ ಮೂಡ್ ನಲ್ಲಿ ಇದ್ರು. ಕೇಳಿ ಇದು ಐಷಾರಾಮಿ ರೆಸಾರ್ಟ್ ಅಂದ್ರೆ ಇಡೀ ದೆಹಲಿಯ ಐಷಾರಾಮಿ ರೆಸಾರ್ಟ್ ಗಳಲ್ಲಿ ನಂಬರ್ 1 ನಂಬರ್ 2 ಅನ್ನುವಂತ ಸ್ಥಿತಿಯಲ್ಲಿ ಇರುವಂತಹ ರೆಸಾರ್ಟ್ ಇದು ITC ಗಾರ್ಡನ್ ಭಾರತ್ ರೆಸಾರ್ಟ್. ಈ ರೆಸಾರ್ಟ್ ಕೆಲವರು ಕ್ರಿಕೆಟ್ ಧರಣೀಶ್ ಶರ್ಮಿತಾ ಒಂದಲ್ಲಿ ಸ್ಪಷ್ಟಪಡಿಸಬೇಕು ವೀಕ್ಷಕರಿಗೆ. ಯಾಕಂತಂದ್ರೆ ಯಾವ ಶಾಸಕರು ರಾಜೀನಾಮೆಗೆ ಮುಂದಾಗ್ತಾರೋ, ರಾಜೀನಾಮೆಯನ್ನು ಸ್ಪೀಕರ್ ಅವರು ಅಕ್ಸೆಪ್ಟ್ ಮಾಡದೇ ಇದ್ದ ಪಕ್ಷದಲ್ಲಿ ರಾಜ್ಯದ ಬಜೆಟ್ ಅನ್ನು ಮಂಡಿಸುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈಗ ನನಗೆ ಸಂಖ್ಯಾಬಲ ಕೊರತೆ ಇದೆ, ಬಿಜೆಪಿ ಅವರು ಇವರಿಗೆ ಸಂಖ್ಯಾಬಲ ಇಲ್ಲ, ಈ ಬಜೆಟ್ ಅನ್ನು ಅಂಗೀಕರಿಸಬಾರದು, ಶಾಸಕರು ಗೈರಾಜ ಆದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ JDS ಪಕ್ಷ ಅವರ ಮುಖ್ಯ ಸಚೇತಕರ ಮೂಲಕ ಆ ಶಾಸಕರಿಗೆ ವಿಪ್ ಅನ್ನು ಜಾರಿಗೊಳಿಸಬಹುದು. ಯಾಕಂತಂದ್ರೆ ಅಲ್ಲಿವರೆಗೂ ಈ ಶಾಸಕರ ರಾಜೀನಾಮೆಯನ್ನ ಸ್ಪೀಕರ್ ಅವರು ಅಂಗೀಕರಿಸಿರೋದಿಲ್ಲ. ಹಾಗಾಗಿ ಈಗ ವಿಪ್ ಕೊಡೋ ಪ್ರಶ್ನೆ ಬರೋದಿಲ್ಲ, ಏನಿದ್ರು ರಾಜೀನಾಮೆ ವಿಚಾರ ಅಷ್ಟೇ ಬರುತ್ತೆ. ಸೊ ಅದನ್ನ ಬಿಜೆಪಿಗೆ ತಿರುಗುಬಾಣ ಮಾಡಲಿಕ್ಕೆ ಸ್ಪೀಕರ್ ಅವರ ಮೂಲಕ ಆ ರಾಜೀನಾಮೆಯ ಪತ್ರಗಳನ್ನು ಹಾಗೆ ಹೋಲ್ಡ್ ಮಾಡಿಕೊಂಡು ಏನು ಬಜೆಟ್ ಮಂಡನೆ ಸಂದರ್ಭದಲ್ಲಿ ವಿಪ್ ಅನ್ನು ಜಾರಿಗೊಳಿಸುವಂಥದ್ದು ಅಥವಾ
ಅಲ್ಪಮತಕ್ಕೆ ಸರ್ಕಾರ ಕೂಸಿದಾಗ ಇವ್ರು ನಮ್ಮ ಶಾಸಕರಾಗಿರ್ತಾರೆ ಟೆಕ್ನಿಕಲ್ ಏನೋ ಕಾರಣಕ್ಕೆ ಅವ್ರ ಮೇಲೆ ವಿಪ್ ಅನ್ನ ಜಾರಿಗೊಳಿಸಬಹುದು. ವಿಪ್ ಅನ್ನ ಉಲ್ಲಂಘಿಸಿದ್ರೆ ಅವ್ರ ಮೇಲೆ ಏನು ಕಾನೂನಿನ ಕ್ರಮ ಪಕ್ಷಾಂತರ ನಿಷೇಧ ಕಾಯಿಸಬಹುದು. ಆದ್ರೆ ಅವ್ರು ರಾಜೀನಾಮೆ ಮುಂದಾಗಿರೋದ್ರಿಂದ ಈ ಪ್ರಶ್ನೆಯನ್ನ ಸ್ವಲ್ಪ ದೂರ ಇರುತ್ತೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಣ್ ಹುಗಾರ್ ತಮ್ಮೆಲ್ಲ ವಿಶ್ಲೇಷಣೆಗಾಗಿ. ಇವಾಗ ಎಟ್ ಪ್ರೆಸೆಂಟ್ ಇರುವಂತ ಕುತೂಹಲ ಏನಾಗುತ್ತೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಸರ್ಕಾರ ಇರುತ್ತಾ ಅಥವಾ ಬೀಳುತ್ತಾ, ಇನ್ನೊಂದ್ ಕಡೆ ಬಿಜೆಪಿ ಸರ್ಕಾರ ರಚನೆ ಆಗುತ್ತಾ ಅಂತ 2 ದಿನ ಟೈಮ್ ಅನ್ನ ಬಿಜೆಪಿ ನಾಯಕರು ಇದೀಗ ಕೇಳಿರೋದ್ರಿಂದ ಈ 2 ದಿನದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಅದ್ರ ಜೊತೆಗೆ ದೋಸ್ತಿ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಏನೆಲ್ಲ ತಂತ್ರಗಳನ್ನ ಕಾರ್ಯತಂತ್ರಗಳನ್ನ ಮಾಡ್ತಾರೆ, ಇನ್ನು ಬಿಜೆಪಿ ಹಾಗಾದ್ರೆ ಏನೆಲ್ಲ ತಂತ್ರಗಳನ್ನ ಮಾಡಿ ಈ ಬಾರಿ ಆಪರೇಷನ್ ಕಮಲವನ್ನ ಸಕ್ಸಸ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು 2 ದಿನ ಟೈಮ್ ಇರೋದು, 2 ದಿನದಲ್ಲಿ ಇದಕ್ಕೆ ಕ್ಲೈಮ್ಯಾಕ್ಸ್ ಸಿಗಬಹುದೇನೋ.